ಅದು ಮೋದಿ ಇರೋದ್ರಿಂದ 245 ಬಂದಿದೆ, ಇಲ್ಲ 145 ಕೂಡ ಮುಟ್ತಾ ಇರ್ಲಿಲ್ಲ. ಸರ್ಕಾರ ಬೇಕು, ಕಿಂಗ್ ಮೇಕರ್ ಅವರೇ ಮೈನ್ ಇರುವಾಗ ಇವಾಗ ನಾವು ಫುಲ್ ಮೆಜಾರಿಟಿ ಇದ್ದಿದ್ರೆ ಏನು ಆಗ್ತಿರ್ಲಿಲ್ಲ. ಬಟ್ ಅವ್ರ ಬ್ಲಡ್ ಅಲ್ಲೇ ಇದೆ, ಮೋದಿ ಬ್ಲಡ್ ಅಲ್ಲೇ 100%. ಅವ್ರು ಲಾಸ್ಟ್ ಟೈಮ್ ಹೆಂಗಿದ್ರು ಅದೇ ತರನೇ ಇರ್ತಾರೆ, ಅದೇ ತರನೇ ಆಡಳಿತ ಕೊಡ್ತಾರೆ. 100% ಮೋದಿನೇ. ಈ ಟನಾಟನ್ ಕೆಲಸ ಮಾಡೋವರೆಗೂ ಇವೆಲ್ಲ ನಡೀತಾನೆ ಇರುತ್ತೆ ಮೇಡಮ್. ಇದು ನಿಲ್ಸಿದ್ರೆ ಇವಾಗ 8,500 ಆಲ್ರೆಡಿ ಎಲ್ಲ ಕಾಂಗ್ರೆಸ್ ಆಫೀಸ್ಗಳ ಮುಂದೆ ಕ್ಯೂ ನಿಲ್ತಾವ್ರೆ, ಬುರ್ಕಾಗಳು ಹಾಕೊಂಡು ನಮ್ಗೆ 8,500 ಕೊಡಿ, ಇವತ್ತೇ ಕೊಡಿ, ನಾಳೆ ಕೊಡಿ ಅನ್ಕೊಂಡು. ಇದೆಲ್ಲ ನಿಲ್ಲೋವರೆಗೂ ಏನು ಮಾಡಕ್ಕಾಗಲ್ಲ. ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿಗೆ ಕೊಡ್ಬೇಕು, ಇನ್ಯಾರು ಅಂತ ಇದಿಲ್ವಲ್ಲ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ. ಬಿಜೆಪಿಗೆ ಏನು ಸ್ಪಷ್ಟವಾದಂತಹ ಬಹುಮತ ಬಂದಿರಲಿಲ್ಲ. ಹಾಗಾಗಿ ಎನ್ಡಿಎದಲ್ಲಿರುವಂತಹ ಮಿತ್ರ ಪಕ್ಷಗಳ ಬಲದೊಂದಿಗೆ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಏನು ಬಿಜೆಪಿಗೆ ಬಹುಮತ ಬರ್ದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಕೇಂದ್ರದಲ್ಲಿ ಎನ್ಡಿಎ ಗವರ್ಮೆಂಟ್ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸದ್ಯ ನಾನು ಜಯನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಅವ್ರೇನಾದ್ರೂ ಎನ್ಡಿಎ ಒಕ್ಕೂಟ ಈಗ ಅಧಿಕಾರಕ್ಕೆ ಬರ್ತಾ ಇರೋದು ಸರಿ ಅಂತಾರ, ಅಥವಾ ಇಂಡಿ ಒಕ್ಕೂಟಕ್ಕೆ ಏನಾದ್ರೂ ಒಂದ್ ಚಾನ್ಸ್ ಸಿಗ್ಬೇಕು ಅನ್ನೋದನ್ನ ಹೇಳ್ತಾರ? ಪ್ರಧಾನಿ ಏನು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ಮಹೇಶ್ ಅನ್ಬಿಟ್ಟು ಮೇಡಮ್. ಓಕೆ, ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿ ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ. ಬಟ್ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಎನ್ಡಿಎಲ್ಲಿರುವಂತಹ ಮಿತ್ರ ಪಕ್ಷಗಳ ಬಲದಿಂದಾಗಿ ಈಗ ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ? ಇದು ಸತತವಾಗಿ 3ನೇ ಸಲ ಬಂದಿರೋದೇ ಹೆಮ್ಮೆ ವಿಷಯ ಮೇಡಮ್. ಪ್ರಪಂಚದಲ್ಲಿ ಯಾರು 3ನೇ ಸಲ ಕಂಟಿನ್ಯೂಸ್ ಆಗಿ ಇಷ್ಟೊಂದು ಮೆಜಾರಿಟಿಲಿ ಗೆಲ್ತಾರಂತ ಯಾರು ಅನ್ಕೊಳಕ್ಕಾಗಲ್ಲ. ಬಟ್ 245 ಬಂದಿರೋದೇ ಗ್ರೇಟ್. ಅದರಲ್ಲಿ NDA ಸಪೋರ್ಟರ್ಸ್ ಇವಾಗ ಮಾಡ್ತಾರೆ. ಅದ್ರಲ್ಲಿ 303 ಮುಟ್ಟಿದ್ದಾರೆ ಇವತ್ತು. 100% ರೂಲಿಂಗ್ 5 ವರ್ಷ ಚೆನ್ನಾಗೇ ನಡೆಯುತ್ತೆ. ಮೊದಲು ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಇವಾಗ ಏನು ಅನ್ಕೊಂಡಿದ್ದಾರೆ, ಮೋದಿ 1 ಮ್ಯಾನ್ ಆರ್ಮಿ ಆಗಿದ್ರು ಅಷ್ಟೆಲ್ಲ ನಡೀತಾ ಇತ್ತು. ಇವಾಗ ಅದೆಲ್ಲ ನಡೆಯಲ್ಲ ಅನ್ಕೊಂಡಿದ್ದಾರೆ. ಬಟ್ ಅವ್ರ ಬ್ಲಡ್ಡಲ್ಲೇ ಇದೆ, ಮೋದಿ ಬ್ಲಡ್ಡಲ್ಲೇ 100%. ಅವಾಗ ಲಾಸ್ಟ್ ಟೈಮ್ ಹೆಂಗಿದ್ರು ಅದೇ ಥರನೇ ಇರ್ತಾರೆ, ಅದೇ ಥರನೇ ಆಡಳಿತ ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ಪಲ್ಟು ರಾಮ್ ಅನ್ಕೊಂಡು ನಿತೀಶ್ ಕುಮಾರ್ ಅಂತವ್ರು ಏನಾದರೂ ಹೋದ್ರೂ ಭಯ ಬೀಳಂಗಿಲ್ಲ. ಬೇರೆಯವ್ರದ್ದೆಲ್ಲ ಇದೆ. ಚಂದ್ರಬಾಬು ನಾಯ್ಡು ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು. ಅವ್ರು ಏನು ಬೇಕೋ ಮಾಡಿಸ್ಕೊಳ್ತಾರೆ. ನಮ್ಮ ಕರ್ನಾಟಕದ ದುರಾದೃಷ್ಟ, ನಮ್ಗಂತೂ ಇನ್ನೇನು ನಡೆಯಲ್ಲ. ಇಲ್ಲಿ ನಮಗೆ ಏನೇನು ಬರಬೇಕೋ ಎಲ್ಲ ಆಂಧ್ರ ಅವರು ತಗೊಳ್ತಾರೆ. ಅದೊಂದು ನಮಗೆ ಬ್ಯಾಡ್ ಅಷ್ಟೇ. ಮಿಕ್ಕಿದ್ದೆಲ್ಲ ಸೆಂಟ್ರ್ನಲ್ಲೆಲ್ಲ ಚೆನ್ನಾಗಿ ನಡೆಯುತ್ತೆ. ಈಗ ಮೋದಿ ಅವರು ಹೇಳ್ತಾ ಇದ್ರು 400ಕ್ಕೂ ಅಧಿಕ ಸ್ಥಾನ ಬರುತ್ತೆ ಅಂತ. ಬಟ್ ಸ್ಪಷ್ಟವಾದಂತಹ ಬಹುಮತ ಕೂಡ ಬಿಜೆಪಿಗೆ ಸಿಕ್ಕಿಲ್ಲ. ಬಟ್ NDA ಒಕ್ಕೂಟವನ್ನ ಜನ ಒಪ್ಕೊಂಡಿದ್ದಾರೆ. ಅದು ಮೋದಿಗೆ ಗೊತ್ತಿತ್ತು ಮೇಡಮ್, 400 ಮುಟ್ಟಲ್ಲ ಅಂತ. ಅವ್ರೊಂದು ಗಿಮಿಕ್ ಮಾಡಿ ಹೇಳಿದ್ರು, ಅದನ್ನ ಇವರೆಲ್ಲ ನಂಬಿದ್ರು. ಬಟ್ ಜನಸಾಮಾನ್ಯರು ಅನ್ಕೊಂಡಿದ್ರು ಒಂದು 370 ಅಥವಾ 350 ಆದ್ರೂ ಬರುತ್ತೆ ಅನ್ನೋದು ಜನಸಾಮಾನ್ಯರು ಅನ್ಕೊಂಡಿದ್ರು. ಹೌದು ಮೇಡಮ್, ನಾವು ಅದೇ ಇದ್ರಲ್ಲೇ ಇದ್ವಿ. ಮಿನಿಮಮ್ 330 ಆದ್ರೂ ಬಂದೇ ಬರುತ್ತೆ ಅನ್ಕೊಂಡಿದ್ವಿ. ಬಟ್ UP ನಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಈ ಟಕಾಟಕ್ಕು ಟನಾಟನ್ನು ಸ್ವಲ್ಪ ಕೆಲಸ ಮಾಡಿದೆ. ಅದನ್ನ ಓಟ್ ಹಾಕ್ದವ್ರೆಲ್ಲ ಇನ್ನ ಮುಂದೆ ಯೋಚನೆ ಮಾಡ್ತಾರೆ. ಇನ್ನ ನಮ್ಮ ಬಿಜೆಪಿ ಬಗ್ಗೆ ತಾವು ಮಾತಾಡಿದ್ರಿ. ಎಲ್ಲ ಒಂದ್ ಕಡೆ UPಯಲ್ಲಿ ಹಿನ್ನಡೆ ಆಗಿರೋದು ಬಿಜೆಪಿಗೆ ಎಚ್ಚರಿಕೆ ಗಂಟೆ ಅಂತ ಅನ್ಸುತ್ತಾ? ಯಾಕಂದ್ರೆ ಹೆಚ್ಚು ಸ್ಥಾನ UPಲಿ ಬರುತ್ತೆ ಅಂತ ಅನ್ಕೊಂಡಿದ್ರು. 100% ಮೇಡಮ್, 72 ರೀಚ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಲ್ಲಿ ಬರೀ 39 ಮುಟ್ಟಿದೆ. ಇನ್ನು ಮುಂದೆ ಏನಾದ್ರೂ ಅದನ್ನೆಲ್ಲ ಸರಿಪಡಿಸ್ಕೊಂಡು ಇವರು ಮುಂದೆ ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಪಾಪ ಮಾಡಿದ್ದಾರೆ ಯೋಗಿ ಅವರು. ಬಟ್ ಅಲ್ಲಿ ಏನಾಗಿದೆಯೋ ಅದು ನಮಗೆ ಸರಿಯಾಗಿ ಅಷ್ಟಾಗಿ ಗೊತ್ತಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ ಮೇಡಮ್. 5 ವರ್ಷ ಅಂತೂ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ. 100% ಚೆನ್ನಾಗಿ ನಡೆಯುತ್ತೆ. ಈಗ ರಾಮ ಮಂದಿರ ಕೂಡ ಸಾಕಷ್ಟು ವರ್ಷಗಳ ಕನಸಾಗಿತ್ತು ಎಲ್ರದ್ದು. ರಾಮ ಮಂದಿರ ನಿರ್ಮಾಣ ಮಾಡಿದ್ರು. ಸೊ ಅವೆಲ್ಲವೂ ಓಟ್ ಆಗಿ ಕನ್ವರ್ಟ್ ಆಗತ್ತೆ ಅನ್ನೋದು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಅಯೋಧ್ಯೆಯಲ್ಲೇ ಬಿಜೆಪಿ ಸೋತಿದೆ. ಸೊ ಏನ್ ಅನ್ಸ್ತಾ ಇದೆ ಇದಕ್ಕೆ? ರಾಮ ಮಂದಿರ ಆಗಿರೋದಕ್ಕೆ ಮೇಡಮ್ 240 ಮುಟ್ಟಿದೀವಿ. ಅದಿಲ್ಲ ಅಂದಿದ್ರೆ ಅದು ಮುಟ್ತಾ ಇರ್ಲಿಲ್ಲ. ನಾವು ಅಯೋಧ್ಯೆನಲ್ಲಿ ಬಂದ್ಬಿಟ್ಟು ಅದು ಇಂಡಿವಿಜುವಲ್ ಆಗಿ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಸೀಟ್ ಕಡಿಮೆ ಆಗಿರೋದಕ್ಕೆ ನೀವ್ ಹೇಳ್ತಾ ಇರೋದು ಕ್ಯಾಂಡಿಡೇಟ್ ಸರಿ ಇಲ್ಲ ಅನ್ನೋದಾ ಹೇಗೆ? ಹೌದು ಮೇಡಮ್, ಬ್ಲೇಮ್ ಮಾಡ್ತಾ ಇಲ್ಲ. ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇಲ್ಲ. ಅದು ಮೋದಿ ಇರೋದ್ರಿಂದ 245 ಬಂದಿದೆ, ಇಲ್ಲ 145 ಕೂಡ ಮುಟ್ತಾ ಇರ್ಲಿಲ್ಲ. 100% ಮೋದಿನೇ. ಬಟ್ ಕೆಲವು ಕಡೆ ಅಭ್ಯರ್ಥಿಗಳಿಂದ ಸೋಲ್ ಆಗಿರ್ತದೆ. ಅದಾಗಿರೋ ನ್ಯೂನತೆಗಳನ್ನೆಲ್ಲ ಅದೇನಿದೆ ಸರಿಪಡಿಸ್ಕೊಳ್ತಾರೆ, ಖಂಡಿತ ಸರಿಪಡಿಸ್ಕೊಳ್ತಾರೆ. ಈಗ ಮೈತ್ರಿಯಲ್ಲಿ JDU ಮತ್ತೆ TDP ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಬಟ್ JDU ಬಗ್ಗೆ ಒಂದಷ್ಟು ಮಾತುಗಳಿದೆ, ಅಪಸ್ವರಗಳಿದೆ. ಸೊ ಇವರು ಯಾವ ಕಡೆ ಯಾವಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ, ನಿತೀಶ್ ಕುಮಾರ್ ಅಂತ. ಹೌದು ಮೇಡಮ್, ಸತ್ಯ ಅದು. ಇವಾಗ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಇದು ರಿಲೇ ಆಗೋವಾಗ ಕೂಡ ಇರ್ತಾರೋ ಎಲ್ಲೋ ಡೌಟ್. ಅದು ಆದ್ರೂ ಭಯ ಬೀಳಂಗಿಲ್ಲ. ಇವಾಗ ಇದ್ದಾರೆ, ನೀವು
ಯಾವತ್ತು ಲೈವ್ ಆಗ್ತಾ ಇರ್ತೀರೋ ಆವತ್ತಿನ ದಿನ ಇರ್ತಾರೋ ಇಲ್ಲೋ ಗೊತ್ತಿರಲ್ಲ ಅದು. ಬಟ್ ಬೇರೆ ಕ್ಯಾಂಡಿಡೇಟ್ಗಳೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಇದ್ರೂ ಸರಿ ಇಲ್ಲದೆ ಇದ್ರೂ ಸರಿ. ನಿನ್ನೆ 11 ಜನ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಈ 303 ಆಗಿದೆ. ಈ 303 330 ಆಗುತ್ತೆ ಖಂಡಿತ. ಪಲ್ಟೋರಾಮ್ ಇದ್ರೂ ನಡೀತದೆ, ಇಲ್ಲದೆ ಇದ್ರೂ ನಡೀತದೆ. ತೊಂದರೆ ಚಂದ್ರಬಾಬು ನಾಯ್ಡು ಅವ್ರನ್ನ ನಂಬೋದಾ? ಯಾಕಂದ್ರೆ ಅವರಿಗೆ ಅವ್ರ ಸ್ಟೇಟ್ ಡೆವಲಪ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೋದಿ ಜೊತೆ ಅವರು ಕಂಟಿನ್ಯೂ ಆಗೋ ಚಾನ್ಸಸ್ ಹೆಚ್ಚಿದೆ ಅಂತ ಅನ್ಸುತ್ತಾ? ಅವರು ಮೋದಿಗಿನ ಹೆಚ್ಚಾಗಿ ರಾಜಕೀಯ ಆಡ್ತಿರೋರು ಚಂದ್ರಬಾಬು ನಾಯ್ಡು. ಯಾವುದೇ ಕಾರಣಕ್ಕೂ ಅವ್ರು ಹೋಗಲ್ಲ. ಅವರು ಚೆಂದಾಗ ಒಂದ್ಸಲ ಹೋಗಿ ಅವ್ರ ಅನುಭವ ಆಗಿದೆ ಅವ್ರಿಗೆ. ಇನ್ನು ಮುಂದಿನ ಇದ್ರನ್ನಲ್ಲಂತೂ ಖಂಡಿತ ಯಾವುದಕ್ಕೂ ಹೋಗಲ್ಲ. ಬಂದೇ ಬರ್ತಾರೆ, ಅವ್ರ ಜೊತೆಲಿ ಇದ್ದೇ ಇರ್ತಾರೆ ಅವರು. ಪ್ಲಸ್ ಅವ್ರ ಸ್ಟೇಟ್ ಬೇಕಾಗಿದೆ ಅವ್ರಿಗೆ. ಅದನ್ನ ನೋಡ್ಕೊಂಡು ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಖಂಡಿತ. ನಿತೀಶ್ ಕುಮಾರ್ ಅವರು ಕೈ ಕೊಟ್ಟರು ಏನಾಗಲ್ಲ ಅನ್ನೋದು ನಿಮ್ಮ ಮಾತು? ಏನಾಗಲ್ಲ ಮೇಡಮ್. ಅವ್ರದ್ದಿರೋದು ಬರೀ 11 ಸೀಟು. ಅವ್ರು ಹೋದ್ರು 11 12 ಇದೆ. 12 ಸೀಟ್ ಹೋದ್ರೂ ಏನು ಯೋಚನೆ ಇಲ್ಲ ಮೇಡಮ್. ಅವ್ರು ಹೋದ್ರೂ 300 290 ಇರ್ತೀವಿ. ಈಗ ಮೋದಿ ಅವರು ಪ್ರಧಾನಿಯಾಗಿ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಏನಾದ್ರು ಉಪ ಪ್ರಧಾನಿ ಆದ್ರೆ ಸುಮ್ನಿರ್ತಾರೆ ಅಂತ ಅನ್ಸತ್ತಾ? ಆಗಲ್ಲ ಮೇಡಮ್, ಕೊಡಲ್ಲ, ಖಂಡಿತ ಕೊಡಲ್ಲ. ಅವ್ರಿಗೇನೋ ಮಿನಿಸ್ಟರ್ ಪೋಸ್ಟ್ಗಳು ಅವ್ರಿಗೆ ಬೇಡಿಕೆ ಏನಿಟ್ಟಿರ್ತಾರೋ ಅದಕ್ಕೆಲ್ಲ ಕೊಡ್ತಾರೆ. ಕೊಟ್ಬಿಟ್ಟು ಇದು ಮಾಡ್ಕೊಳ್ತಾರೆ, ಮ್ಯಾನೇಜ್ ಮಾಡ್ಕೊಳ್ತಾರೆ. ಈ ತರ ಸಮ್ಮಿಶ್ರ ಸರ್ಕಾರ ನಿಜಕ್ಕೂ ಒಳ್ಳೇದಾ ಕೆಟ್ಟದಾ? ಯಾಕಂದ್ರೆ 5 ವರ್ಷ ಸಂಪೂರ್ಣವಾಗಿ ಒಂದು ಗೌರ್ಮೆಂಟ್ ಆಡಳಿತವನ್ನ ನಡೆಸಬೇಕು ಅಂದ್ರೆ ಒಬ್ಬರಿಗೆ ಸ್ಪಷ್ಟ ಬಹುಮತ ಬರ್ಬೇಕಾಗತ್ತೆ. ಯಾಕಂದ್ರೆ ಮಧ್ಯದ ವರ್ಷಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಅದು ಕೆಲವು ಸಲ ಹಂಗೂ ಹೇಳೋಕ್ಕಾಗಲ್ಲ ಮೇಡಮ್. ಏಕಪಕ್ಷೀಯ ನಿರ್ಧಾರ ತಗೊಳ್ಳೋದ್ರಲ್ಲಿ ಕೆಲವು ಸಲ ಒಳ್ಳೇದು ಅನಿಸುತ್ತೆ. ಸಮ್ಮಿಶ್ರ ಸರ್ಕಾರದಾಗ ಏನಂದರೆ ಕೆಲವು ತಪ್ಪು ನಿರ್ಧಾರ ತಗೊಳ್ಳೋದು ತಪ್ಪುತ್ತೆ. ಕೆಲವು ಸಲ ಪಾಪ ಒನ್ ಮ್ಯಾನ್ ಆರ್ಮಿ ಥರ ಡೈರೆಕ್ಟಾಗಿ ಒಳ್ಳೊಳ್ಳೆ ನಿರ್ಧಾರಗಳು ತಗೊಳ್ತಾ ಇದ್ರು. ಅದು ಹೆಂಗೂ ಹೇಳೋಕ್ಕಾಗಲ್ಲ. ಅಂದ್ರೆ 5 ವರ್ಷ ಕೂಡ ಅಧಿಕಾರ ಇರುತ್ತಾ ಇರಲ್ವೋ ಅನ್ನೋ ಟೆನ್ಷನ್ ಅಲ್ಲೇ ಇರ್ಬೇಕಾಗ್ಬಿಡುತ್ತೆ ಸಮ್ಮಿಶ್ರ ಸರ್ಕಾರ ಬಂದಾಗ. ಇಲ್ಲ ಮೇಡಮ್, ಆ ಥರ ಏನಾಗಲ್ಲ. ಅದನ್ನೆಲ್ಲ 10 ವರ್ಷ ಆಡಳಿತ ಮಾಡಿ ಅನುಭವ ಇರೋರು. ಅದು ಮೊದಲು ವಾಜಪೇಯಿ ಗೌರ್ಮೆಂಟಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿ ಅನುಭವ ಇರೋರು. ಯಾವುದೇ ಕಾರಣಕ್ಕೂ ಅದೆಲ್ಲ ಆಗಲ್ಲ. ಬಟ್ ನೀವು ಹೇಳ್ದಂಗೆ ಕೆಲವು ತೀರ್ಮಾನಗಳು ತಗೊಳ್ಳೋವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಹಂಗೂ ಕೆಲವು ಸಲ ನೋಡಿದ್ರೆ ಒಳ್ಳೇದು ಅನ್ನಿಸ್ತದೆ. ದೇಶದ ಡೆವಲಪ್ಮೆಂಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಒಳ್ಳೇದಾ ಕೆಟ್ಟದ್ದಾ ಸರ್? ಆಗುತ್ತೆ ಮೇಡಮ್. ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ, ಖಂಡಿತ ಆಗೇ ಆಗುತ್ತೆ. ನಮ್ಮ ಮೋದಿ ಸರ್ಕಾರ ಇರೋವರೆಗೂ, ಅವ್ರು ಇರೋವರೆಗೂ ಅದರಲ್ಲಿ ಯಾವ ರೀತಿಯೂ ಕಾಂಪ್ರಮೈಸ್ ಆಗೋದಿಲ್ಲ ಮೇಡಮ್. ಈಗ ಏನು ಕಿಂಗ್ ಮೇಕರ್ಗಳಿದ್ದಾರೆ JDU ಮತ್ತೆ TDP. ಸೊ ಪ್ರಬಲವಾಗಿರುವಂತಹ ಖಾತೆಗಳಿಗಾಗಿ ಬಿಗಿಪಟ್ಟು ಇಡಬಹುದಾ? ಇದೆಲ್ಲ ವೈಮನಸ್ಸಾಗ್ಬೋದಾ? ಯಾಕಂದ್ರೆ ಬಿಜೆಪಿಯಲ್ಲಿ ಸ್ವಂತವಾಗಿ ಗೆದ್ದಿರೋರ್ಗೂ ಆಸೆ ಇರುತ್ತೆ, ನಾವು ಕೇಂದ್ರ ಆಗ್ಬೇಕು ಅಂತ. ಇನ್ನೊಂದ್ ಕಡೆ ಹೊರಗಡೆಯಿಂದ ಬಂದವರು ನಾವೇನು ಕಡಿಮೆ ಇಲ್ಲ, ನಮ್ಮಿಂದನೇ ಅವ್ರ ಅಧಿಕಾರಕ್ಕೆ ಬಂದಿರೋದು ಅನ್ನೋದು ಅವ್ರಿಗೂ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಖಾತೆಗಳ ಕಿತ್ತಾಟ ಶುರುವಾಗ್ಬೋದಾ ಇದರಿಂದ? ಹೇಳೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಅಷ್ಟು ಕಡಿಮೆ ಸೀಟ್ ಏನಿಲ್ಲ, ಬರೀ 30 ಸೀಟ್ ಬೇಕಾಗಿರೋದು. ಇಲ್ಲಿ ಎಕ್ಸ್ಟ್ರಾ ಇರೋದು 50 ಜನ ಇದ್ದಾರೆ. 50 ಜನ ಇವರಿಬ್ಬರು ಪಾರ್ಟಿ ಸೇರಿದ್ರೆ 30 ಜನ 2 ಪಾರ್ಟಿನ ಮ್ಯಾನೇಜ್ ಮಾಡ್ಕೊಂಡವ್ರೆ ಸಾಕು. ಇವ್ರು ಕೇಳ್ತಾ ಇರೋದು 3 ಪೋಸ್ಟ್ ಕೇಳ್ತಾ ಇದ್ದಾರೆ. ಅದನ್ನ ಖಂಡಿತ ಕೊಟ್ಟು ಮ್ಯಾನೇಜ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ಕೊಳ್ತಾರೆ. ನಮಗೂ ಕೂಡ ಆಸೆ ಇರುತ್ತೆ ಕನ್ನಡಿಗರು ಕೇಂದ್ರ ಸಚಿವರಾಗಬೇಕು ಅಂತ. ಸೊ ಸಾಕಷ್ಟು ಜನ ಗೆದ್ದಿದ್ದಾರೆ. ನಿಮ್ ಪ್ರಕಾರ ಯಾರೆಲ್ಲ ಸಚಿವರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಮತ್ತೆ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವ್ರು ಆಗ್ಬೋದು ಅಷ್ಟೇ ಮೇಡಮ್. ಇನ್ಯಾರಿಗೂ ಕೊಡಲ್ಲ. ಇಲ್ಲಿ 1 ಸೈಡ್ ಮೆಜಾರಿಟಿ ಆಗಿದ್ರೆ ಇಲ್ಲಿ ಇನ್ನೊಂದು 2 ಸೀಟ್ ಎಕ್ಸ್ಟ್ರಾ ಬಂದಿರೋದು. ಇವಾಗ ಕರ್ನಾಟಕದಲ್ಲಿ ಇವರಿಬ್ಬರನ್ನು ನೋಡ್ಬೋದು ಅಷ್ಟೇ, ಇನ್ಯಾರನ್ನು ನೋಡೋಕ್ಕಾಗಲ್ಲ. ಈಗ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಏನ್ ಘೋಷಣೆ ಆಗಿತ್ತು, ಆ ಸಂದರ್ಭದಲ್ಲಿ ಅವರು ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಮಾತುಕತೆಗಳು ಶುರುವಾಗಿತ್ತು. ನಿಜವಾಗ್ಲೂ ಅವ್ರಿಗೆ ಕೊಡ್ತಾರೆ ಅಂತ ಅನ್ಸುತ್ತಾ? ಕೊಡಲ್ಲ ಮೇಡಮ್. ಅವ್ರು ಗೆದ್ದಿರೋದು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರಿಗೆ ಒಳ್ಳೆ ಸೀಟು, ಒಳ್ಳೆ ಮೆಜಾರಿಟಿ. ನಾವಿರೋ ಕ್ಷೇತ್ರ ಅದೇ ಬೆಂಗಳೂರು ಗ್ರಾಮಾಂತರನೇ. ಒಳ್ಳೆ ಮೆಜಾರಿಟಿಲಿ ಚೆಂದಾಗಿ ಗೆದ್ದಿದ್ದಾರೆ. ಬಟ್ ಅವ್ರಿಗೇನಂತ ಮಾಡಿದ್ರ ಇಷ್ಟೊಂದು ಮೆಜಾರಿಟಿ ಇರುತ್ತೆ ಅಂತ? 2.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ? ಇಲ್ಲ ಮೇಡಮ್, ನಾವು ಯಾರು ಗೆದ್ರು 20,000 ಗೆಲ್ಬೋದು ಅನ್ಕೊಂಡಿದ್ವಿ. ಇಷ್ಟು ಮೆಜಾರಿಟಿಲಿ ಗೆದ್ದಾರ. ಮೋಸ್ಟ್ಲಿ ಕುಮಾರಸ್ವಾಮಿಗೂ ಗೊತ್ತಿರಲ್ಲ, ಅವ್ರಿಗೂ ಕ್ಯಾಂಡಿಡೇಟ್ ಬಿಜೆಪಿ ಅವ್ರಿಗೂ ಗೊತ್ತಿರಲ್ಲ, ಕ್ಯಾಂಡಿಡೇಟ್ಗೂ ಗೊತ್ತಿರಲ್ಲ. ಇಲ್ಲ ಮೇಡಮ್, ಯಾರಿಗೂ ಗೊತ್ತಿರಲ್ಲ ಮೇಡಮ್. ಒಳ್ಳೆ ವಿನ್ನು. ಬಟ್ ಅವ್ರ ದುರಂಕಾರಕ್ಕೆ ತೋರಿಸಿದ್ದಾರೆ ಜನ, ಸರಿಯಾದ ಪಾಠ ಕಲಿಸಿದ್ದಾರೆ. ಇನ್ನು ಮುಂದೆ ಯಾವ ರಾಜಕಾರಣಿ ಆದ್ರೂ ರಾಜಕೀಯದಲ್ಲಿ ದುರಂಕಾರ ನಡೆಯಲ್ಲ. ಜನಕ್ಕೆ ತಗ್ಗಿ ಬಗ್ಗೆ ಯಾರು ಬದುಕ್ತಾರೋ ಅವರು ಲೀಡರ್ಗಳು ಆಗ್ತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ನೀವ್ ಹೇಳಿದ್ರಿ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗುವಂತಹ ಚಾನ್ಸಸ್ ಹೆಚ್ಚಿದೆ ಅಂತ. NDA ಸಭೆಗೆ ಹೋಗೋಕ್ ಮುಂಚೆ ಅವರು ಕೂಡ ಅದೇ ಆಸೆ ವ್ಯಕ್ತಪಡಿಸಿದ್ರು, ಕೃಷಿ ಸಚಿವರಾಗಬೇಕು ಅಂತ. ಬಟ್ ಸಭೆಯಿಂದ ಬಂದ ಬಳಿಕ ಅವ್ರು ಹೇಳ್ತಾ ಇರೋದು, ನಂಗೆ ನಮ್ಮ ಕರ್ನಾಟಕ ಡೆವಲಪ್ ಆಗಬೇಕು, ಮಂತ್ರಿ ಆಗೋ ಆಸೆ ಇಲ್ಲ ಅಂತ. ಎಲ್ಲ ಒಂದ್ ಕಡೆ ಅವ್ರಿಗೆ ಹಿಂಟ್ ಸಿಕ್ಬಿಟ್ಟಿದೆ ಅನ್ಸುತ್ತಾ? ಸಿಗೋದು ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ? ಇಲ್ಲ ಮೇಡಮ್, ಖಂಡಿತ ಕೊಡ್ತಾರೆ. ಅವರು CM ಅವರು ಅದಕ್ಕೊಂದು ಗೌರವ ಕೊಟ್ಟಾರೋ ಅವ್ರು ಕೊಡಲೇಬೇಕು. ಅವ್ರಿಗೆ ಕೊಡ್ತಾರೆ, 100% ಕೊಡ್ತಾರೆ ಅನ್ಕೊಂಡಿದ್ದೀವಿ. ಕೊಟ್ಟರೆ ಅವರು ಒಳ್ಳೆ ಇದಿರೋರೆ ನಡೆಸ್ತಾರೆ ಅನ್ಕೊಂಡಿದ್ದೀವಿ, ಚಂದ ಮಾಡ್ತಾರೆ ಅನ್ಕೊಂಡಿದ್ದೀವಿ.
ಸರ್ ಈ ತರದ ಫಲಿತಾಂಶವನ್ನ ನೀವು ಗೆಸ್ ಮಾಡಿದ್ರ? ಯಾಕಂದ್ರೆ ಒಂದ್ ಕಡೆ ಮೋದಿ ಅಲೆ ಇತ್ತು, ಇನ್ನೊಂದ್ ಕಡೆ ರಾಮ ಮಂದಿರ ನಿರ್ಮಾಣ ಮಾಡಿದ್ರು, ಜೊತೆಗೆ ಇಲ್ಲಿನ ಕಾಂಗ್ರೆಸ್ ಆಡಳಿತ ವೈಖರಿಯಿಂದ ಕೂಡ ಇಲ್ಲಿನ ಸ್ಟೇಟ್ ಜನರು ಬೇಸತ್ತಿದ್ರು. ಸೊ ಬಟ್ ಸ್ಟೇಟ್ ನೋಡಿದ್ರೆ ಬಿಜೆಪಿಗೆ ಅಷ್ಟು ದೊಡ್ಡ ಲಾಸ್ ಆಗಿದೆ ಅಂತ ಅನ್ಸಲ್ಲ. ಬಟ್ ಓವರ್ ಆಲ್ ಇಂಡಿಯಾ ನೋಡಿದಾಗ ಈ ರೀತಿ ಫಲಿತಾಂಶದ ನಿರೀಕ್ಷೆ ಇತ್ತಾ ಅಥವಾ ನಿಜಕ್ಕೂ ಶಾಕ್ ಅನಿಸ್ತಾ, ಹೇಗೆ? ಇರಲಿಲ್ಲ ಮೇಡಮ್. 2014 ಆಗಿದ್ರೆ ಇದೇ ಇಷ್ಟು ಕೆಲಸ ಆಗಿದ್ದಿದ್ರೆ ಆವತ್ತು ಗೆದ್ದಿರೋದು 303ರಲ್ಲಿ ಏನಿತ್ತೋ ಹೆಚ್ಚು ಕಡಿಮೆ ಇವತ್ತು 380 400 ದಾಟಿರೋರು 3 ವರ್ಷ ಸತತವಾಗಿ ಗೆದ್ದಿದ್ದಾರೆ ಅಂದರೆ ಅದು ಗ್ರೇಟು. ಅದ್ರ ಜೊತೆನಲ್ಲಿ ಇವೆಲ್ಲ ಸೇರಿರೋದ್ರಿಂದ 240 ಆಗಿದೆ. ಇಲ್ಲಾಂದರೆ 3ನೇ ಸಲ ಗೆದ್ದಿರೋದಾದರೆ ಇಷ್ಟೊಂದು ಬರ್ತಾನೂ ಇರಲಿಲ್ಲ, 100% ಹೋಗ್ಬಿಟ್ಟಿರೋದು. ಈ 240 ಬರೋದಕ್ಕೆ ಇವೆಲ್ಲ ಪ್ಲಸ್ ಆಗಿದೆ 3ನೇ ಸಲಕ್ಕೆ. ಮೋದಿ ಜೊತೆಲಿ ಇವೆಲ್ಲ ಸೇರಿದೆ ಅಷ್ಟೇ, ಇವೆಲ್ಲ ಸೇರಾಗಿದೆ. ಇನ್ನೊಂದ್ ಕಡೆ ಏನು ಕಾಂಗ್ರೆಸ್ ಆಲ್ಮೋಸ್ಟ್ ಮಕಾಡೆ ಮಲ್ಕೊಂಡಿತ್ತು ಅಂತಾನೆ ಹೇಳ್ಬೋದು. ಬಟ್ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬಂದಿರೋದು ಎಲ್ಲ ಒಂದ್ ಕಡೆ ಜನರು ಕಾಂಗ್ರೆಸ್ ಕಡೆ ಇದಾರೆ ಅನ್ನೋ ಮೆಸೇಜ್ ಕೊಡುತ್ತಾ, ಅಥವಾ ಮೋದಿ ಆಡಳಿತಕ್ಕೆ ಏನಾದ್ರೂ ಜನರು ಬೇಸತ್ರ ಏನ್ ಇಂಪ್ಯಾಕ್ಟ್ ಆಗಿರ್ಬಹುದು? ಇವರಿಗೆ ಹೆಚ್ಚು ಬರೋದಕ್ಕೆ ಏನಿರಬಹುದು? ಎಲ್ಲಿ ಮೇಡಮ್ ಹೆಚ್ಚಿಗೆ ಬಂತು? 9 ಸೀಟ್. ಅವ್ರು ಹೇಳ್ತಾ ಇದ್ದಾರೆ 1 ಸೀಟಿಂದ 9 ಬಂದ್ಬಿಟ್ಟಿದೀವಿ ಅಂತ. ಹಂಗಾರೆ ಇವರು 1ರಿಂದ 2 ಬಂದಿದ್ರು ಹೆಚ್ಚೆ ಅಂತ ಹೇಳಿರೋರು. ಆಲ್ರೆಡಿ ನೆನ್ನೆನೇ ಶುರು ಮಾಡೋರು ನೋಡಿ, ಡೆಪ್ಯೂಟಿ CM ಆಗಲಿ ಆಮೇಲೆ MLAಗಳಾಗಲಿ ಫ್ರೀ ಬೇಸಿಸ್ ನಿಲ್ಲಿಸ್ತೀವಿ ಅಂತ. ಇನ್ನೊಂದು ತಿಂಗಳು ಹೋಗಲಿ, ಆವಾಗ ಗೊತ್ತಾಗುತ್ತೆ ಇವರಿಗೆ ಫ್ರೀ ಬೇಸಿಸ್ಗಳಿಗೆ ಕೈ ಇಡ್ಲಿ ಇವರು. ಆವಾಗ ಜನ ಏನು ತೀರ್ಪು ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಅಂದ್ರೆ ಉಚಿತ ಗ್ಯಾರಂಟಿ ಸಲುವಾಗಿನೇ 9ಕ್ಕೆ ಸೀಟ್ ಏರಿಕೆ ಆಗಿರೋದು ಹಾಗಾದ್ರೆ ಕಾಂಗ್ರೆಸ್ ಸ್ಟೇಟ್ ಅಲ್ಲಿ? ಖಂಡಿತವಾಗ್ಲೂ ಆಗಿರೋದು ಅದೇ ಮೇಡಮ್. ಇಲ್ಲಾಂದ್ರೆ ಆ ಒಂದು ಬರ್ತಾ ಇರಲಿಲ್ಲ. ಬೆಂಗಳೂರು ಗ್ರಾಮಾಂತರ ಹೆಂಗೋಗಿದೆಯೋ ಅದು ಬರ್ತಾ ಇರಲಿಲ್ಲ. ಇರೋದ್ರಲ್ಲಿ ಗೆದ್ದಿರೋದ್ರಲ್ಲಿ 9 ಸೀಟುಗಳಂದ್ರೆ ಉಚಿತ ಗ್ಯಾರಂಟಿಯಿಂದಾನೆ 9 ಗೆದ್ದಿದ್ದಾರೆ. ಓಕೆ, ಜೊತೆಗೆ ಸಾಕಷ್ಟು ಜನ ಹೇಳ್ತಾರೆ ಈಗ ವಯನಾಡಲ್ಲಿ ಇರ್ಬೋದು, ರಾಯ್ಬರೇಲಿ ಎಲ್ಲ ರಾಹುಲ್ ಗಾಂಧಿ ಅವರು ಹೆಚ್ಚು ಮತಗಳಿಂದ 3.5-4 ಲಕ್ಷ ಮತಗಳಿಂದ ಎಲ್ಲ ಗೆದ್ದಿದ್ದಾರೆ. ಬಟ್ ಮೋದಿ ಅವರು ವಾರಣಾಸಿಯಲ್ಲಿ ಕೇವಲ 1.5 ಲಕ್ಷ ಅಷ್ಟು ಮತಗಳಿಂದ ಗೆದ್ದಿದ್ದಾರೆ ಅಂತ. ಸೊ ಇದು ಕೂಡ ಏನಾದ್ರೂ ಮೆಸೇಜ್ ಕೊಡ್ತಾ ಇದೆಯಾ? ರಾಜಕೀಯ ಬದಲಾಗ್ತಾ ಇದೆ ಅಥವಾ ಮೋದಿ ನಾಯಕತ್ವದ ಬದಲಾವಣೆಯನ್ನ ಜನ ಬಯಸ್ತಿದ್ದಾರೆ ಅನ್ಸುತ್ತಾ, ಹೇಗೆ? ಈ ಟನಾಟನ್ ಕೆಲಸ ಮಾಡೋವರೆಗೂ ಇವೆಲ್ಲ ನಡೀತಾನೆ ಇರುತ್ತೆ ಮೇಡಮ್. ಇದು ನಿಲ್ಸಿದ್ರೆ ಇವಾಗ 8,500 ಆಲ್ರೆಡಿ ಎಲ್ಲ ಕಾಂಗ್ರೆಸ್ ಆಫೀಸ್ಗಳ ಮುಂದೆ ಕ್ಯೂ ನಿಲ್ತಾವ್ರೆ. ಬುರ್ಕಾಗಳು ಹಾಕ್ಕೊಂಡು ನಮ್ಗೆ 8,500 ಕೊಡಿ, ಇವತ್ತೇ ಕೊಡಿ, ನಾಳೆ ಕೊಡಿ ಅಂದ್ಕೊಂಡು. ಇದೆಲ್ಲ ನಿಲ್ಲೋವರೆಗೂ ಏನು ಮಾಡೋಕ್ಕಾಗಲ್ಲ. ಇಲ್ಲ, ಇದು ವಿರುದ್ಧವಾಗಿ ಏನಿದಾರೋ ನಮ್ಮ ಜನಗಳೆಲ್ಲ ಒಂದಾಗೋವರೆಗೂ ಇದು ನಿಲ್ಲಲ್ಲ. ನಮ್ಮ ಜನಕ್ಕೆ ಬುದ್ಧಿ ಬರಬೇಕು. ಯಾವಾಗ ಬರುತ್ತೆ ಕಾಯೋಣ, ಸ್ವಲ್ಪ ನೋಡೋಣ. ಕೊನೆಯ ಪ್ರಶ್ನೆ ಸರ್, NDA ಮೋದಿ ನೇತೃತ್ವದ NDA 5 ವರ್ಷ ಪೂರ್ಣಗೊಳಿಸುತ್ತಾ, ಹೇಗೆ? ನೆಕ್ಸ್ಟು ಬರುತ್ತೆ ಮೇಡಮ್. ಈ 5 ವರ್ಷ ಅಲ್ಲದೆ ನೆಕ್ಸ್ಟು 100% BJP NDA ಗೌರ್ಮೆಂಟ್ ಬಂದೇ ಬರುತ್ತೆ. ನೆಕ್ಸ್ಟು ಬರುತ್ತೆ 2029 ಖಂಡಿತ ಬರುತ್ತೆ. ಅವಾಗ ಯಾರು ಪ್ರಧಾನಿ ಆಗ್ಬೇಕು ಅನ್ನೋದನ್ನ ಬಯಸ್ತೀರಾ ಸರ್ ತಾವು? ನೋಡ್ಬೇಕು ಮೇಡಮ್. ಇದಾರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಇದ್ದಾರೆ. ನಮ್ಮ ಜಯಶಂಕರ್ ಸಾಹೇಬರು ಇದ್ದಾರೆ, ಯೋಗಿ ಅವರು ಇದ್ದಾರೆ, ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಇದ್ದಾರೆ. ಆವಾಗಿನ ತೀರ್ಮಾನ ಏನಾಗುತ್ತೋ ಅವತ್ತಾಗುತ್ತೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಂದಕುಮಾರ್ ಅಂತ. ಓಕೆ, ನಿರೀಕ್ಷೆ ಮಾಡಿದ್ರ ಈ ತರ ಫಲಿತಾಂಶ ಬರುತ್ತೆ ಅಂತ? ಈ ಥರ ಫಲಿತಾಂಶ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಮೇಡಮ್. ಮೋದಿಯವರು ತುಂಬ ಬರ್ತಾರೆ ಅಂತಲೇ ಎಲ್ಲ ವಿಶ್ವಾಸನೇ ಇತ್ತು. ಅವರು ತುಂಬ ಕೆಲಸನೇ ಮಾಡಿದ್ದಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಮನೆಯಲ್ಲಿ ಅಂದರೆ ಸದಸ್ಯರಿರುವಾಗ ಒಂದಲ್ಲ ಒಂದು ತೊಂದರೆಗಳು ನಡೀತಾನೆ ಇರುತ್ತೆ, ಆಗ್ತಾ ಇರುತ್ತೆ, ಆಗಿದೆ. ಈಗ 3ನೇ ಬಾರಿ ಮೋದಿ ಅವರು ಪ್ರಧಾನಿ ಆಗ್ತಿದ್ದಾರೆ. ಖಂಡಿತ ನಮ್ಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ತುಂಬ ಕೆಲಸ ಮಾಡ್ತಾರೆ, ಹಾಗೆ ಆಗುತ್ತೆ. ಈಗ JDU ಮತ್ತೆ TDP ಜೊತೆಗಿದೆ. ಸೊ ಅವೆರಡೂ ಕೂಡ ಕಿಂಗ್ ಮೇಕರ್ಗಳು. ಹಾಗಾಗಿ ಪ್ರಬಲವಾಗಿರುವಂತಹ ಖಾತೆಗೆ ಡಿಮ್ಯಾಂಡ್ ಮಾಡುವಂತಹ ಚಾನ್ಸಸ್ ಇದೆ ಅನ್ಸುತ್ತಾ, ಹೇಗೆ? ಅವರು ಈಗ ಅವರು ಡಿಮ್ಯಾಂಡ್ ಬಂದೇ ಬರುತ್ತೆ. ಇವಾಗ ಮನೇಲಿ ಯಾರು ನಾನು ಫಸ್ಟ್ ಅಂತ ಕಮ್ಯುನಿಕೇಶನ್ ಬಂದಾಗ ಸಪೋರ್ಟಿಂಗ್ ಕೊಡಲೇಬೇಕಾಗತ್ತೆ. ಕೊಟ್ಟರು ಏನು ಅದರಲ್ಲಿ ಇದೇನು ಆಗೋದಿಲ್ಲ. ಖಂಡಿತವಾಗ್ಲೂ ಇದರಿಂದ ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಖಾತೆಗಳ ಕಿತ್ತಾಟ ಯಾವುದೇ ಪರಿಣಾಮ ಬೀರಲ್ವಾ ಸರ್ಕಾರದ ಮೇಲೆ? ಹಾಗಾದ್ರೆ ಸರ್ಕಾರದ ಮೇಲೆ ಏನು ಇದು ಬೀಳಲ್ಲ ಮೇಡಮ್. ಇದು ಸರ್ಕಾರ ಯಾಕೆಂದ್ರೆ ಕಿಂಗ್ ಮೇಕರ್ ಅವರೇ ಮೈನ್ ಇರುವಾಗ ಇವಾಗ ನಾವು ಫುಲ್ ಮೆಜಾರಿಟಿ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಇವಾಗ ಬಂದಿದ್ದಾರೆ, ಕೊಡ್ತಾರೆ, ಆಗುತ್ತೆ. ಅದು ಏನು ತೊಂದರೆ ಇಲ್ಲ. 5 ವರ್ಷ ಸುಭದ್ರವಾಗಿರುತ್ತಾ ಹಾಗಾದ್ರೆ? ಖಂಡಿತ ಇರುತ್ತೆ ಮೇಡಮ್, ಸುಜಾತವಾಗಿರುತ್ತೆ. ಯಾಕೆಂದರೆ ಆಂಧ್ರ ಇವಾಗ ಕಂಪ್ಲೀಟ್ ಇವಾಗ ಫುಲ್ ನೆಲ ಕಚ್ಕೊಂಡಿದೆ. ಇವಾಗ ಚಂದ್ರಬಾಬುನ ಮಾಡಿ ಎಲ್ಲ ಹೋಪ್ ಇಟ್ಕೊಂಡಿದ್ದಾರೆ. ಚಂದ್ರಬಾಬುನ ಹೋಪ್ ಇಟ್ಕೊಂಡಿದ ಮೇಲೆ ಖಂಡಿತ ಕೆಲಸ ಆಗೇ ಆಗುತ್ತೆ. ಅವ್ರು ಕೆಲಸ ತರ್ತಾರೆ ಅಂತಲೇ ಜನ ಗೆಲ್ಸಿರೋದು. ಇಷ್ಟು ದಿನ ಏನಾಗಿದೆ ಆಂಧ್ರ ನೀವೇ ನೋಡಿದ್ದೀರಾ ಹೆಂಗೆ ಇಂಪ್ರೂವ್ಮೆಂಟ್ ಆಗಿತ್ತು ಅಂತ. ಇವಾಗ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು, ಹಾಗೆ ಆಗುತ್ತೆ. ನಿತೀಶ್ ಕುಮಾರ್ ಅವರು ಕೊನೆವರೆಗೂ ಇರ್ತಾರೆ ಅನ್ಸುತ್ತಾ NDA ಜೊತೆಗೆ? ಇನ್ನೂ ಗೊತ್ತಿಲ್ಲ ಮೇಡಮ್, ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅವ್ರು ಈ ಕಡೆನೂ ಇರ್ತಾರೆ, ಆ ಕಡೆ ಇರ್ತಾರೆ. ಆ ಪಕ್ಷ ಅಂದರೆ ಇದು ಅದಕ್ಕೋಸ್ಕರ ಮೋದಿ ಅಮಿತ್ ಶಾ ಅವರು ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ಮಹಾರಾಷ್ಟ್ರದಿಂದ ಉದಯ್ ಅವ್ರು ಕರ್ಸೋಕ್ಕೆ ಅವ್ರನ್ನೆಲ್ಲ ಅಕಸ್ಮಾತ್ ಇನ್ ಕೇಸ್ ಹೋದ್ರೂ ಇದು ಸಪೋರ್ಟಿಂಗ್ ತೊಗೊಳಕ್ಕೆ ಬ್ಯಾಲೆನ್ಸಿಂಗ್ಗೆ
ಇದು ಮಾಡ್ತಾ ಇದ್ದಾರೆ. ಯಾವ ಕನ್ನಡಿಗ ಸಂಸದರನ್ನ ಕೇಂದ್ರ ಸಚಿವರಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಇವಾಗ ಅದೇ ಮೇಡಮ್, ನೀವು ಮಾಡಿದ್ವಾಗ ನಮ್ಮ ಕುಮಾರಸ್ವಾಮಿ ಅವ್ರನ್ನೇ ಮಾಡ್ತಾರೆ, ಕೊಡಲೇಬೇಕು. ಈಗ ಅವ್ರ ಪೋಸ್ಟಿಲ್ಲ, ಅವರು ಒಳ್ಳೆ ಲೀಡಲ್ಲಿ ಗೆದ್ದಿದ್ದಾರೆ, ಅವರು ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿಗೂ ಇದು ಬಂದಿದೆ ನೋಡು. ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರಾದ್ರೂ ಆಗ್ಬೇಕು ಅನ್ನೋ ಐಡಿಯಾ ಇದೆಯಾ? ಬಟ್ ಒಂದೇ ಸ್ಟೇಟ್ಗೆ 3-4 ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ. ಇವರಿಬ್ರು ಕೊಡ್ಬೋದು ಮೇಡಮ್, ಅಷ್ಟೇ. ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿಗೆ ಕೊಡ್ಬೋದು, ಇನ್ಯಾರು ಅಂತ ಇದಿಲ್ವಲ್ಲ. ಮುಖ್ಯದೆಲ್ಲ ಬಂದಿರೋ ಮೋದಿಯಿಂದನೇ ಬಂದಿರೋದು.